ಹೈಕಮಾಂಡ್ ಮುಂದೆ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರಂತೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ನಾಯಕತ್ವ ಎಲ್ಲಾದ್ರೂ ಬದಲಾವಣೆ ಆಗ್ಬಿಟ್ರೆ ಈ ಸರ್ಕಾರ ಏನಿದೆ ಮೆಜಾರಿಟಿಯಲ್ಲಿ ಇದ್ರೂ ಕೂಡ ಉಳ್ಕೊಳ್ಳಲ್ಲ, ಇದು ಗ್ಯಾರಂಟಿ ಸರ್ಕಾರ ಉಳಿಯಲ್ಲ. ದೆಹಲಿ ಭೇಟಿ ವೇಳೆ ವೇಣುಗೋಪಾಲ್ಗೆ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿ ಬಂದಿದ್ದಾರೆ ಅಂತ ಮಾಹಿತಿ. ಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೇ ಈ ಸ್ಥಾನಕ್ಕೆ ಸೂಕ್ತ, ಅದನ್ನು ಬಿಟ್ರೆ ಬೇರೆಯವರು ಆ ಸ್ಥಾನವನ್ನ ನಿಭಾಯಿಸೋದು ಕಷ್ಟ. ಈ ಬಣ ರಾಜಕೀಯ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಸಿದ್ದರಾಮಯ್ಯ ಆದ್ರೆ ಅದೆಲ್ಲವನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಏನು ಸಿದ್ದರಾಮಯ್ಯ ಅವರಿದ್ದಾರೆ ಅದನ್ನೇ ಮುಂದುವರಿಸೋದು ಸೂಕ್ತ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆಗೆ ಕೈ ಹಾಕಬೇಡಿ ಅಂತ ಸಿಎಂ ಬಣ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಲೀಡರ್ ಹತ್ರ ವೇಣುಗೋಪಾಲ್ ಅವ್ರ ಹತ್ರ ಮಾತಾಡಿ ಬಂದಿದ್ದಾರಂತೆ. ಒಂದು ವೇಳೆ ಎಲ್ಲಾದರೂ ಮಾತಾಡಿಕೊಂಡಂತೆ ಪವರ್ ಶೇರಿಂಗು ಅಂತೆಲ್ಲ ಮುಂದಾದರೆ ಸರ್ಕಾರ ಇದಕ್ಕೆ ಬಲಿಯಾಗುತ್ತೆ ನಿಶ್ಚಿತ. ಬಹುತೇಕ ಶಾಸಕರ ಒಲವು ಸಿದ್ದರಾಮಯ್ಯ ಅವ್ರ ಮೇಲೆ ಇದೆ, ಹಾಗಾಗಿ ಅವರನ್ನೇ ಮುಂದುವರಿಸಿ. ಒಂದು ವೇಳೆ ಏನಾದರೂ ಪವರ್ ಶೇರಿಂಗ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸ್ಥಾನವನ್ನು ಕೊಟ್ಟುಬಿಟ್ರೆ, ಕುರ್ಚಿ ಬದಲಾವಣೆ ಆದರೆ, ಸಿಎಂ ಬದಲಾವಣೆ ಆದರೆ ಸರ್ಕಾರ ಉಳಿಯೋದು ಕನಸಾಗ್ಬಿಡುತ್ತೆ. ಹೇಗಂತ ಕುರ್ಚಿ ಮೇಲೆ ಇಲ್ಲಿ ತನಕ ಕಣ್ಣಿಟ್ಟಿದ್ದ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಅವರು ಡಿಚ್ಚಿಯನ್ನು ಕೊಟ್ಟಿದ್ದಾರೆ. ಓಕೆ, ಇದೀಗ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಬಣ ಕಾಂಗ್ರೆಸ್ನಲ್ಲೇನು ಹೊಸ ವಿಚಾರ ಅಲ್ಲ, ಗೊತ್ತಿರುವಂತಹ ವಿಚಾರವೇ. ಬಟ್ ಇದೀಗ ಅವ್ರು ಹೇಳ್ತಾ ಇರುವ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾಂಗ್ ಕೊಟ್ಟು ಬಂದಿರೋದು. ಸಿದ್ದರಾಮಯ್ಯ ಅವ್ರು ಏನಿದ್ದಾರೆ ಅವರೇ ಮುಂದುವರಿಲಿ, ನಾಯಕತ್ವ ಬದಲಾವಣೆ ಮಾಡೋದು ಬೇಡ ಅಂತ. ಅದಕ್ಕೆ ಡಿ ಕೆ ಬಣ ಅಥವಾ ಡಿ ಕೆ ಶಿವಕುಮಾರ್ ಸುಮ್ಮನಿರ್ತಾರಾ ಗೊತ್ತಿಲ್ಲ. ಚರ್ಚೆ ಏನಾಗಿದೆ, ಮಾತುಕತೆ ಏನಾಗಿದೆ ಅನ್ನುವಂಥದ್ದೇ ಗೊತ್ತಿಲ್ವಲ್ಲ. ಪವರ್ ಶೇರಿಂಗ್ ಮಾತುಕತೆ ಆಗಿತ್ತಾ ಅಥವಾ ಇಲ್ವಾ ಅನ್ನೋದು.